ಮೊಟ್ಟ ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಅದರ ಜೊತೆಗೆ ಯಾರಿಗೆ ಮೊದಲು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಮುಖ್ಯ ಅತಿಥಿಗಳಾಗಿ ಬಂದಂಥ ಡಾಕ್ಟರ್ ಮನಮೋಹನ್ ಸರ್ ಅವರು ಇವತ್ತು ನಾವು ಭೇಟಿಯಾಗಿದ್ದು, ಮತ್ತು ನಮ್ಮ ಹಳೆ ಭೂಮಿನ ಮಾಡಿರುವಂತಹ ಪ್ರೊಡಕ್ಷನ್ ಮಾಡೋರು, ನಮ್ಮ ಪ್ರವೀಣಾ ಕುಲಕರ್ಣಿ, ಎಲ್ಲ ವೇದಿಕೆ ಮೇಲಿರುವಂತಹ ಆಸಕ್ತರಾಗಿರುವಂತಹ ಎಲ್ಲರೂ ಮೊದಲ ಪರಿಚಯ ಅಲ್ವಾ, ಎಲ್ಲೋ ಪರಿಚಯ ಇದೆ ಏನೋ ಅನ್ನೋಷ್ಟು ಆತ್ಮೀಯರಾಗ್ಬಿಟ್ಟಿದ್ದೀನಿ ಒಂದೇ ಕ್ಷಣದಲ್ಲಿ. ತುಂಬಾ ಇದಕ್ಕೆ ಕಾರಣನಾದ ನನ್ನ ಮೊಮ್ಮಗನ ಕುಲಕರ್ಣಿ. ಅವನ ವಿಷಯವಾಗಿ ಹೇಳೋದು, ಅವನ ವಿಷಯ ಹೇಳಬೇಕು, ತಾಯಿ ವಿಷಯ ಹೇಳಬೇಕು ಅಥವಾ ಪುಸ್ತಕದ ವಿಷಯ ಹೇಳಬೇಕು, ಅದು ನನಗೆ ಬಹಳ ಸನ್ನಿಹಿತದಾಗಿ. ಯಾಕಂತಂದ್ರೆ ಅವನ ಸಾಧನೆಗಿಂತ ಅವನ ತಾಯಿ ಸಾಧನೆನೂ ಹೆಚ್ಚೆ. ಒಂದು ಭಕ್ತಿ ಮುಂದುವರಬೇಕಾಯ್ತು ಅಂದ್ರೆ ಯಾವ್ದಾದ್ರು ಒಂದು ಕೈ ಹಿಂದಿರಲೇಬೇಕು. ತಾಯಿ ಶ್ರಮ ತುಂಬಾ ಇದೆ. ನನ್ನ ಮಗಳು ಅಂತ ನಾನು ಹೇಳ್ತಾ ಇಲ್ಲ, ಅವರಿಗೆ ಕೂಡ ಮಹಾರಾಷ್ಟ್ರದಲ್ಲಿ ಜೀಜಾಬಾಯಿ ಪ್ರಶಸ್ತಿ ಸಿಕ್ಕಿದೆ. ಯಾಕೆ ಅಂತಂದ್ರೆ ಒಂದು ಮಗುವನ್ನು ಬೆಳೆಸಲಿಕ್ಕೆ ಎಷ್ಟು ಪರಿಶ್ರಮ ಪಡ್ಬೇಕು ಅನ್ನೋದು ಎಲ್ಲರೂ ಸಾಮಾನ್ಯವಾಗಿ ಸಾಮಾನ್ಯ ಮಕ್ಕಳಿಗಿಂತ 21 ವರ್ಷದ ಮಗುವಾಗಿ ಕೂಡ ಇವತ್ತಿಗೂ ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವ್ರು ಮಾಡ್ತಾ ಇರೋದು ಕೃತಿ ನೋಡಿದ್ರೆ ಅವಳಿಗೆ ಎಲ್ಲರೂ ನಮಸ್ಕಾರ ಮಾಡಿದ್ರು. ಸಾಕಷ್ಟು ವೆಬಿನಾರ್ಗಳು, ಸೆಮಿನಾರ್ಗಳು, ಅವಳು ಮಾಡ್ತಾ ಇರೋ ಆನ್ಲೈನ್ ಕಾರ್ಯಕ್ರಮಗಳು, ಪ್ರಶ್ನೆ ಉತ್ತರಗಳು, ಅವಳು ಹುಟ್ಟಿದೆ ನನಗನ್ಸಿದ ಮಟ್ಟಿಗೆ ಜ್ಞಾನವನ್ನು ನಾನು ಐ ವಾಂಟ್ ಟು ಸ್ಪ್ರೆಡ್ ನಾಲೆಜ್ ಅದನ್ನೇ ಹೇಳ್ತಾ, ನಾವು ನಾಲೆಜ್ ಸ್ಪ್ರೆಡ್ ಮಾಡ್ಲಿಕ್ಕೆ ಅಂತೇಳಿ ನಾನು ಹುಟ್ಟಿದ್ದೀನಿ ಅಂತೇನೆ ಹೇಳೋದು ಅದು ನಿಜ. ಅವ್ರು 14 ವರ್ಷಕ್ಕೆ ಅವನು ನಮ್ಮ ಜೊತೆಗೆ ಈ ರೀತಿ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಕಲ್ತದ್ದು. ಮೊಟ್ಟ ಮೊದಲು ಅವನು ಏನು ಅಂತಂದ್ರೆ ಎಸ್ ಅನ್ನೋ ಅಂತ 2 ಹಾಕ್ತಾ ಇದ್ದು, ಅದ್ರ ಮೇಲೆ ಅವ್ನು ಹೇಳ್ತಾ ಇದ್ದ. ಒಂದಲ್ಲ ಎರಡಲ್ಲ, ಅವ್ನು ಹೋಮ್ ಸ್ಕೂಲಿಂಗ್ ಮಾಡಿ 8 ವರ್ಷದಿಂದ ಅವನು ಟ್ರೈನಿಂಗ್ ಮಾಡ್ತಾ 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 ಬಂದು ಬಾಡಿ ಟ್ರೈನಿಂಗು, ಇದು ಜಿಮ್ಮು ಮತ್ತೆ ಥೆರಪಿ ಎಲ್ಲ ಒಂದಲ್ಲ ಅವ್ರು ಮಾಡಿದ್ದು. ಅವಳ ಒಂದು ಪರಿಶ್ರಮ ತುಂಬಾ ಶ್ರಮ ಪಟ್ಟು ಒಂದು ಕಲ್ಲನ್ನ ಮೂರ್ತಿಯಾಗಿ ಕೆತ್ತಬೇಕಾದ್ರೆ ಶಿಲ್ಪಿಗೆ ಗೊತ್ತಾಗುತ್ತೆ. ನಾವು ನೋಡಿದ್ರೆ ಮಾತ್ರ ಅದರ ಅನುಭವ ಮಾತ್ರ ತುಂಬಾ ಅವಳಿಗೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಆ ಸಹನೆ, ತ್ಯಾಗ, ಶಕ್ತಿ ಇದು ಹಿಂದೆ ಇರೋದು ನನ್ನ ಅಳಿಯನ್ ಕೈ. ಅದನ್ನು ನಾನು ಮೆಚ್ಚಲೇಬೇಕು. ಯಾಕಂದ್ರೆ ನಾವು ನೋಡ್ತೀವಿ ಆಟಿಸಮ್ ಇದ್ದು ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ, ಫಿಸಿಕಲ್ ಪೇರೆಂಟ್ಸ್ ಇದ್ದಾರೆ. ಅದು ಕೂಡ ನನ್ನ ಮಗಳು. ಯಾಕಂದ್ರೆ ಈ ಇಂಟರ್ನ್ಯಾಷನಲ್ ಅವನು ಬೆಳೆದಿರೋದ್ರಿಂದ ಎಷ್ಟೋ ಪೇರೆಂಟ್ಸ್ ಗ್ರೂಪ್ ಅಲ್ಲಿ ಅವಳು ಮಾತಾಡ್ತಾ ಇರೋದು ನೋಡಿದ್ರೆ ನನಗೆ ನನ್ನ ಅಳಿಯನ್ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ. ಯಾರೋ ಅವ್ರನ್ನ ನಾವು ಗುರುಸಲ್ಲ, ತಂದೆನ ಬಂಬುಲ ಗುರುಸಲ್ಲ, ಅದರ ತಾಯಿ ಇಷ್ಟ ಇರೋದಷ್ಟೇ ನೋಡ್ತೀವಿ. ಆದ್ರೆ ನನಗೆ ನನ್ನ ಅಳಿಯನ್ ಬಗ್ಗೆ ಹೆಮ್ಮೆ ಇದೆ. ಅವನು ಏನ್ ಮಾಡ್ತಾನೆ ಅದು ಪ್ರತಿಯೊಂದಕ್ಕೂ ಅವ್ನು ಹಿಂದಿದ್ದು ಕೆಲಸ ಮಾಡ್ತಾನೆ. ಅದರ ಜೊತೆಗೆ ಅವನಿಗೆ ನಾನು ಮೂಕ ವ್ಯಕ್ತಿ ಅಲ್ಲ ಅಂತ ಹೇಳ್ತಾನೆ, ನಾನು ಮೌನ ಭಾಷೆ ಅಂತ ಹೇಳ್ತಾನೆ. ಮೇನ್ ಏನಂದ್ರೆ ಅವನಿಗೆ ನಾವು ಆಟಿಸಮ್ ಗುರುತಾಗಿದ್ದು 2.5-3 ವರ್ಷಕ್ಕೇ. ಅವಾಗಿಂದ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಎಲ್ಲ ಟೆಸ್ಟ್ಗಳಾದ್ರೂ ಕೂಡ ಅದೇನು ಮಾತು ಬರಲ್ಲ ಅನ್ನೋದು ಅದೊಂದೇ ಎಫೆಕ್ಟ್ ಆಯ್ತು ಹೊರತಾಗಿ ಅವನ್ನ ನೋಡಿದ್ರೆ ಯಾರು ನೀವು ನೋಡಿದ್ರಲ್ಲ ಅವ್ನ ವಿಡಿಯೋ ಒಳ್ಳೆ ಹೀರೋ ತರ ಇದ್ದಾನೆ, ಯಾರು ನಂಬಲ್ಲ ಅವನ್ನ. ನಿಜವಾಗಿ ಅವನ ಆ ತರ ಇದ್ದಾನೆ ಅಂತ ಯಾರು ನಂಬಲ್ಲ. ಆದ್ರೆ ಅವ್ನು ಎಲ್ಲರ ಸಂವಹನ ಅಂತಂದ್ರೆ ಎಲ್ಲರನ್ನ ಅರ್ಥ ಮಾಡ್ಕೋತಾನೆ, ಇಂಟ್ಯೂಷನ್ಸ್ ಇದೆ. ಆಮೇಲೆ ಪ್ರತಿಯೊಂದನ್ನ ಅವನು ನಾವು ಇದು ಆನ್ಸರಿಂಗ್ ಅನ್ಆನ್ಸರ್ ನಾನು ಏನ್ ಹೇಳಿ ಇಷ್ಟಪಡ್ತೀನಿ ಅಂತಂದ್ರೆ ಪ್ರತಿಯೊಂದು ನಮ್ಮ ವೇದದಿಂದ ಹುಟ್ಟಿದ ಶಬ್ದಗಳ ಭಂಡಾರ ನಿಮ್ಗೆಲ್ಲ ಗೊತ್ತು. ಶಬ್ದಗಳು ವೇದಗಳು ಯಾರಿಗೂ ಅರ್ಥ ಆಗಲಿಲ್ಲ, ಅರ್ಥ ಆಗಲಾರ್ದಾಗ ಉಪನಿಷತ್ತುಗಳು ಹುಟ್ಟಿದವು. ಉಪನಿಷತ್ತು ಯಾವ ರೀತಿ ಬಂತು ಅಂದ್ರೆ ಗುರುಗಳು ಶಿಷ್ಯರು, ಗುರುಗಳಿಗೆ ಪ್ರಶ್ನೆ ಹಾಕ್ತಾ ಹೋದ್ರು ಶಿಷ್ಯರು. ಆ ರೀತಿ ಆನ್ಸರಿಂಗ್ ಅನ್ಆನ್ಸರ್ ಅನ್ನೋದು ಅವ್ರ ಗುರು, ಇವರೆಲ್ಲ ಶಿಷ್ಯರು ಇವ್ರಿಗೆ ಕೇಳಿದವರು ಅಂತ ನಾನು ಹೇಳ್ತೀನಿ. ಗರ್ಭದಲ್ಲಿ ಇರುವಾಗನೇ ಏನು ವಿಷಯ ಇದೆ ಅದನ್ನು ಕೂಡ ಅವನು ಅದರಲ್ಲಿ ಬರೆದಿದ್ದಾರೆ ಅಂತಂದ್ರೆ ಅವನ ಜ್ಞಾನದ ಮಟ್ಟ ಎಷ್ಟು ನನಗಂತೂ ಅಳಿಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತಂದ್ರೆ ನಾನೇ ಅವನಿಗೆ ನಮಸ್ಕಾರ ಹಾಕ್ಬಿಡ್ತೀನಿ. ಪ್ರತಿಯೊಂದು ದಾಸ ಸಾಹಿತ್ಯ ಅಲ್ಲ, ಭಗವದ್ಗೀತೆ ಅಲ್ಲ, ತತ್ವ ಅಲ್ಲ, ಏನು ವಿಷಯ ಕೇಳಿ ಪ್ರತಿಯೊಂದರಲ್ಲೂ ಹೇಳ್ತಾನೆ, ಪ್ರತಿಯೊಂದು ಗೊತ್ತು. ಇದಕ್ಕೆಲ್ಲ ಒಂದು ರೀಸನ್ ಆಯ್ತು. ಏನು ಅಂತಂದ್ರೆ 2019 ಸರ್ ಹೇಳಿದಾಗೆ ಕೊರೋನಾ ಬಂತು. ಕೊರೋನಾ ಬಂದಾಗ ನಾವೆಲ್ಲ ಮನೆಯಲ್ಲೇ ಕೂತೀವಿ. ನಮಗೆ ಮೊನ್ನೆ ದಾಸಾಯದಲ್ಲಿ ಅದೇ ಮಾತಾಡಿದ್ರು, ಭಯ ಹೋಗಿದಾಗ ಭಕ್ತಿ ಹೆಚ್ಚಾಯ್ತು. ಎಷ್ಟೋ ಆನ್ಲೈನ್ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಹೋಯ್ತು. ಅದರ ಜೊತೆಗೆ ಇದು ಕೂಡ ಅದೇ ಟೈಮಲ್ಲಿ ನಡೆದಿದ್ದು. ಏನ್ ಮಾಡೋಣ ಒಬ್ರಿಗೊಬ್ರು ಇಂಟ್ರಾಕ್ಟ್ ಮಾಡ್ತಾ ಪೇರೆಂಟ್ಸ್ ಕೇಳಿದಾಗ ಸಿಜರ್ ಮಾತ್ರ ಖುಷ್ಬು ಶ್ರೀವಾಸ ಅವ್ರು ಕೂಡ ಡಾಕ್ಟ್ರು, ಅವ್ರು ಕೂಡ ಪ್ರಾಚಿ ಪುರಾಣಿಕ, ಇವರೆಲ್ಲ ಪೇರೆಂಟ್ಸ್ ಸೇರ್ಕೊಂಡು ಈ ಪ್ರತಿನಿತ್ಯ ಏನಾದ್ರು ಒಂದು ವಾರಕ್ಕೊಂದು ಏನಾದ್ರು ಕಾರ್ಯಕ್ರಮ ವೆಬಿನಾರ್ ಮಾಡ್ತಾ ಇದ್ರು. ಅವಾಗ ಯಾಕೆ ನಾವು ನವರಿತರಿಗೆ ಇವೆಲ್ಲ ಪ್ರಶ್ನೆಗಳು ಹಾಕಬಾರ್ದು ಅಂತ ವಾರಕ್ಕೊಂದ್ಸಾರಿ ಅದನ್ನೆಲ್ಲ ಇಟ್ಟು ಅವರೆಲ್ಲ ಪ್ರತಿಯೊಂದನ್ನು ಕೇಳ್ತಾ ಬಂದಾಗ ಇಷ್ಟು ಸಮರ್ಪಕವಾಗಿ ಉತ್ತರ ಕೊಟ್ಟ. ಅವ್ರು ಇಂಗ್ಲಿಷ್ ಯಾವ ರೀತಿ ಇದೆ ಅಂದ್ರೆ ನನಗೆ ಓದಿ ಬರೋದು. ನಾನು BSc ಅಷ್ಟೇ, ಅದು ನಿಜವಾಗಿ ನನಗೆ ಅವಾಗ ಅರ್ಥ ಆಗಲಿಲ್ಲ. ಈ ಕನ್ನಡದಲ್ಲಿ ಓದಿ ನನಗೆ ಖುಷಿ ಆಯಿತು, ಯಾಕಂದ್ರೆ ನಾವು ಕನ್ನಡಿಗರು, ಅದು ಮುಖ್ಯ. ಅದ್ರ ಜೊತೆಗೆ ಇನ್ನೊಂದು
ಇದು ಉಪಯುಕ್ತ ಆಗಲಿ ಅನ್ನೋದು ನನಗೆ ಬಹಳ ಆಸೆ ಇತ್ತು. ಆ ಸಮಯದಲ್ಲಿ ನನಗೆ ನಮ್ಮೂರವರೇ ಆದ ಪ್ರವೀಣ ಕುಲಕರ್ಣಿ ನನ್ನ ಭೇಟಿಯಾದರು. ಆಕ್ಚುಲಿ ನಾನು ಅವರ ಸಲುವಾಗಿ ನಂದೇನಿತ್ತು ಅಂದ್ರೆ ಸ್ಪೆಂಡರ್ ಅಂತ ಮೂವಿ ನೋಡಿದ್ವಿ. ಸ್ಪೆಂಡರ್ ಮೂವಿಯಲ್ಲಿ ಆಫೀಸರ್ ಮಗಂದು ನಾನು ಇವಳು ಹೇಗೆ ನಿರ್ಮಾಪಕಿ ಇದ್ದಾಳೆ, ಚೀಟರ್ ರಾಮಚಾರಿ ಮಾಡಿದ್ದಾರೆ, ನನ್ನ ಮೊಮ್ಮಗನ ಮೇಲೆ ಒಂದು ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ರಿ ಮಾಡು ಅಂತ ಹೇಳಿ ನನ್ನ ಕರೆಸಿದೆ, ಭೇಟಿಯಾದೆ. ಆದ್ರೆ ಅವರಿಗೆ ಓದ್ತಾ ಅವರಲ್ಲಿ ಅವ್ರು ಬುಕ್ಸ್ ಮಾಗಿ ನನಗೆ ಕನ್ನಡದಲ್ಲೇ ಮಾಡ್ಬಿಡ್ತೀವಿ, ಅಯ್ಯೋ ಅವಶ್ಯ ಮಾಡೋಣ ಯಾರು ಬೇಡ ಅಂತ. ಆದ್ರೆ